ಇನ್ನು ಬೀದರ್ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಸರಾಯಿ ಮಾರಾಟ. ಹೌದು, ಬಹಿರಂಗವಾಗಿ ಅಕ್ರಮವಾಗಿ ಸರಾಯಿ ಮಾರಾಟವಾಗ್ತಿದೆ. ಆದ್ರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ. ನೋಡಿ, ದುರಾದೃಷ್ಟ ಹೆಂಗಂದ್ರೆ ನಾಡ ಕಚೇರಿಯ ಎದುರೇ ಅಕ್ರಮವಾಗಿ ಸರಾಯಿ ಮಾರಾಟವಾಗ್ತಾ ಇದೆ. ಸರ್ಕಾರಿ ಕಚೇರಿಯ ಮುಂಭಾಗದಲ್ಲಿ ರಾಜಾರೋಷವಾಗಿ ಅಕ್ರಮ ಸರಾಯಿ ಮಾರಾಟವಾಗ್ತಾ ಇದೆ. ಇನ್ನು ಅಕ್ರಮ ಸರಾಯಿ ಮಾರಾಟ ನಡೆಯುತ್ತಿದ್ರು ಕೂಡ ಕ್ಯಾರೆ ಎನ್ನದ ಅಧಿಕಾರಿಗಳು ಆರಾಮಾಗಿ ಮೌನವಾಗಿದ್ದಾರೆ. ಇನ್ನು ಕಮಠಾಣ ಗ್ರಾಮದ ನಾಡ ಕಚೇರಿಯ ಬಳಿ ಸ್ವಲ್ಪ ಕಣ್ಣು ಹಾಯಿಸಿ ಒಂದು ಸಲ ಅಬಕಾರಿ ಅಧಿಕಾರಿಗಳು ನೋಡಬೇಕು. ಯಾಕಂದ್ರೆ ಎಂತಹ ದೃಶ್ಯ ಅಲ್ಲಿ ಕಂಡು ಬರ್ತಾ ಇದೆ. ಕಮಠಾಣ ಗ್ರಾಮದ ನಾಡ ಕಚೇರಿಯ ಬಳಿ ಸ್ವಲ್ಪ ಕಣ್ಣು ಹಾಯಿಸಿ ನೋಡಬೇಕು ಅಬಕಾರಿ ಇಲಾಖೆಯ ಅಧಿಕಾರಿಗಳು ಯಾವ ಮಟ್ಟಿಗೆ ರಾಜಾರೋಷವಾಗಿ ಅಕ್ರಮ ಸರಾಯಿ ಮಾರಾಟವಾಗ್ತಾ ಇದೆ. ಇದೇನು ಅಕ್ರಮ ಸರಾಯಿ ಮಾರಾಟನೋ ಅಥವಾ ಸರ್ಕಾರನೇ ಇನ್ನೇನಾದ್ರೂ ಇವರಿಗೆ ಒಂದು ಹೊಸ ಆದೇಶ ಕೊಟ್ಟಿದೆಯೋ, ಎಲ್ಲಿ ಬೇಕಾದ್ರೂ ಅಲ್ಲಿ ಸರಾಯಿ ಮಾರಿ ಅಂತ? ಯಾಕಂದ್ರೆ ಅಕ್ರಮವಾಗಿ ಸರಾಯಿ ಮಾರಾಟ ಒಂದು ಕಾನೂನು ಬಾಹಿರ ಚಟುವಟಿಕೆ. ಆದ್ರೆ ಎಲ್ಲವೂ ಗೊತ್ತಿದ್ದು ಅಬಕಾರಿ ಇಲಾಖೆ ಅಧಿಕಾರಿಗಳು ಪದೇ ಪದೇ ಮೌನ ವಹಿಸ್ತಿದ್ದಾರೆ ಅಂದ್ರೆ ಯಾಕೆ? ಆ ಮೌನದ ಹಿಂದಿನ ಕಾರಣವೇನು ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಮೂಡಿದೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಇದ್ದಾರಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಜಿಲ್ಲೆಯ ಸಾರ್ವಜನಿಕರಲ್ಲಿ ಕಾಡ್ತಿದೆ. ಯಾಕಪ್ಪ ಅಂದರೆ ಸಿಕ್ಕಲಿ ನಕಲಿ ಸಾರಾಯಿ ಮಾರಾಟ, ಏನು ವೈನ್ ಸ್ಟೋರ್ಗಳಲ್ಲೇ ಅಕ್ರಮವಾಗಿ ಅಂದರೆ ಕಾನೂನು ಬಾಹಿರವಾಗಿ ಶೆಡ್ಗಳನ್ನ ನಿರ್ಮಿಸಿ ಸಾರಾಯಿ ಕೊಡೋ ವಿಚಾರ ಆಗಿರ್ಬೋದು. ಇಂತಹ ಎಲ್ಲ ಪ್ರಕರಣಗಳನ್ನು ನಾವು ನಮ್ಮ ಮಾಧ್ಯಮದ ಮೂಲಕ ಅಧಿಕಾರಿಗಳ ಗಮನಕ್ಕೆ ಹಾಗೂ ಸಾರ್ವಜನಿಕರ ಗಮನಕ್ಕೆ ಕೂಡ ತಂದಿದ್ವಿ. ಆದರೆ ಬೀದರ್ನಲ್ಲಿ ಇಷ್ಟೆಲ್ಲ ಸುದ್ದಿಗಳನ್ನ ಬಿತ್ತರವಾದರೂ ಯಾವುದೇ ರೀತಿಯಂಥ ಕ್ರಮಗಳನ್ನ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೈಗೊಂಡಿಲ್ಲ. ಯಾಕಂದರೆ ನಾವಿವತ್ತು ಬೀದರ್ನಿಂದ 10-12 ಕಿಲೋಮೀಟರ್ ದೂರವರೆಗೆ ಕಮಠಾಣ ಗ್ರಾಮದಲ್ಲಿದ್ದೀವಿ. ಕಮಠಾಣ ಗ್ರಾಮದಲ್ಲಿ ಏನೋ ನಾಡ ಕಚೇರಿ ಇದೆ. ಈ ನಾಡ ಕಚೇರಿ ಮುಂಭಾಗದಲ್ಲಿದ್ದೀವಿ. ಯಾವ ರೀತಿಯಾಗಿ ಸಾರಾಯಿ ಮಾರಾಟ ಮಾಡ್ತಾರಂತ ನಾವು ನಿಮಗೆ ತೋರಿಸ್ತೀವಿ, ಯಾವ ರೀತಿಯಾಗಿ ಇಲ್ಲಿ ಬಿಸಾಕಿದ್ದಾರೆ ಅಂತ. ಯಾಕಂದರೆ ಅವ್ರು ನಮ್ಮನ್ನು ನೋಡಿದ ತಕ್ಷಣ ಇಲ್ಲಿ ಬರ್ತಾ ಇಲ್ಲ, ಓಡೋಗಿದ್ದಾರೆ. ಇಲ್ಲಿ ಏನೋ ಬಾಟಲನ್ನು ಇಡ್ತಾರೆ, ಸಾರಾಯಿ ಬಾಟ್ಲುಗಳನ್ನ ತಂದು ಅವರಿಗೆ ಗ್ಲಾಸ್ಗಳನ್ನ ಕೊಡ್ತಾರೆ. ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಇಲ್ಲಿ ಸಾರಾಯಿಗಳನ್ನ ಇಟ್ಟಿದ್ದಾರೆ. ಬಾರಪ್ಪ ಇಲ್ಲಿ ಮುಂದೆ ತೋರಿಸಿ. ಸಾರಾಯಿಗಳು ಏನೋ ಚಾಯ್ಸ್ ಅಂತ, ಇದು ಒರಿಜಿನಲ್ ಚಾಯ್ಸ್ ಅಂತ ಇಲ್ಲಿ ನೋಡ್ತಿರ್ಬೋದು ನೀವು. ಈ ರೀತಿ ಇದನ್ನು ಮಾಡಿ ಡಬ್ಬಿಗಳನ್ನ ಮಾಡಿ ಇಲ್ಲಿ ಇಟ್ಕೊಂಡು ಏನೋ ಇದೊಂದು ಅಂಗಡಿ ರೀತಿ ನಿರ್ಮಾಣ ಮಾಡಿದರೆ ಇಲ್ಲೇ ಅವರಿಗೆ ಜನರಿಗೆ ಕುಡಿಯೋಕೆ ನೀರು ಅಂತ, ಇದು ಫಿಲ್ಟರ್ ನೀರು ಇಡ್ತಾರಂತೆ. ಇದೆಲ್ಲವೂ ಕೂಡ ನಾಡ ಕಚೇರಿಯ ಎದುರುಗಡೆ ಇರೋ ಬಿಲ್ಡಿಂಗ್ ಎದುರುಗಡೆ ಆಗ್ತದೆ. ಯಾಕಂದರೆ ನಾಡ ಕಚೇರಿ ಒಂದು ಸರ್ಕಾರಿ ಕಟ್ಟಡದಲ್ಲಿ ಅಧಿಕಾರಿಗಳಿರ್ತಾರೆ, ಅವರೆಲ್ಲರ ಗಮನಕ್ಕೂ ಇರ್ತದೆ. ಕೇವಲ ಅಬಕಾರಿ ಇಲಾಖೆ ಅಧಿಕಾರಿಗಳು ಪೊಲೀಸರಿಗೆ ಸಂಬಂಧಪಟ್ಟಿದ್ದಲ್ಲ, ಪ್ರತಿಯೊಬ್ಬರು ಸಾರ್ವಜನಿಕರಿಗೂ ಪ್ರತಿಯೊಬ್ಬ ಅಧಿಕಾರಿಗೂ ಒಂದು ಸಾಮಾಜಿಕ ಜವಾಬ್ದಾರಿ ಇರ್ತದೆ. ಆದರೆ ಅವರ ಕಚೇರಿಯ ಕಟ್ಟಡದ ಮುಂಭಾಗದಲ್ಲೇ ಒಂದು ಸರ್ಕಾರದ ಕಟ್ಟಡದ ಆವರಣದಲ್ಲಿ ಇಲ್ಲಿ ನೋಡ್ತಿರಬಹುದು ನೀವು, ಸುತ್ತಮುತ್ತ ಎಲ್ಲ ಅವೇ ಬಿದ್ದಿವೆ. ಅಂದರೆ ನಿತ್ಯವೂ ಇಲ್ಲಿ ಸಾರಾಯಿಗಳನ್ನ ಮಾರಾಟ ಮಾಡಿ ನೀವು ನಿಜಕ್ಕೂ ಇದನ್ನ ಹೇಳಬೇಕಂದ್ರೆ ಇದು ಒಂದೇ ದಿವಸದ ಮಾಡ್ತಿರೋದಲ್ಲ. ನಮಗೆ ಗ್ರಾಮಸ್ಥರು ಹಾಗೂ ಇಲ್ಲಿನ ಕೆಲವು ಸಾರ್ವಜನಿಕರು ನಮಗೆ ಹೇಳಿರ್ತಾರೆ, ಸರ್ ಈ ರೀತಿ ಆಗ್ತಾ ಇದೆ, ಈ ಬಗ್ಗೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಒಂದು ಸರಿ ಬಂದೋಗಿದ್ರು, ಆದರೂ ಕೂಡ ಯಾವುದೇ ಕ್ರಮ ಆಗಿಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಇವತ್ತು ಬಂದಿದ್ದೀವಿ. ನೋಡ್ಬೋದು, ಒಂದು ನಾಡ ಕಚೇರಿ ಎದುರುಗಡೆಯಲ್ಲೇ ರಾಜಾರೋಷವಾಗಿ ಸಾರಾಯಿಯನ್ನು ಮಾರಾಟ ಮಾಡಿ ಏನದು ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡ್ತಿದ್ರು. ಜಿಲ್ಲೆಯ ಅಬಕಾರಿ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರೋದು ಒಂದು ರೀತಿ ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದರೆ ಯಾಕೆ ಅಧಿಕಾರಿಗಳು ಸುಮ್ಮನೆ ಕೂಡ್ತಿದ್ದಾರೆ? ಅವ್ರ ಬಗ್ಗೆ ಮಾಹಿತಿ ಇಲ್ವಾ? ಗೊತ್ತಿದ್ರೂ ಸುಮ್ಮನೆ ಕೂತಿದ್ದಾರೆ? ಅವ್ರಿಗೆ ಇದ್ರ ಮಾಹಿತಿ ಇದ್ದರೂ ಕೂಡ ಅವ್ರಿಗೆ ಇದರಿಂದ ಏನಾದರೂ ಲಾಭ ಇದೆಯಾ? ಯಾವ ಕಾರಣಕ್ಕೆ ಕೂತಿದ್ದಾರೆ ಅಂತ ಅಧಿಕಾರಿಗಳೇ ಉತ್ತರ ಕೊಡಬೇಕು. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊಣಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.